ಎಲ್ಲ ಕೇಸ್ ವಜಾ ಆದ್ವಲ್ಲ, ಸುಪ್ರೀಂ ಕೋರ್ಟಲ್ಲಿ ವಜಾ ಆಯ್ತಲ್ಲ ಕೇಸ್. ಇವ್ರನ್ನ ಒಳಗಡೆ ಹಾಕ್ಸಿದ್ರು, ಒಳಗಡೆ ಹೋಗಿದ್ರಲ್ಲ, ಆ ಕೇಸ್ ವಜಾ ಆಯ್ತಲ್ವಾ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಒಳಗೋದಕ್ಕೆ ಪತ್ರ ಬರೆದಿದ್ರಾ? ಖಂಡಿತ ಪತ್ರಗಳು ಬರ್ದವ್ರೆ, ಹೇಳವ್ರೆ, ಒತ್ತಡ ಹಾಕವ್ರೆ. ಅದು ಯಾರು ಅಂತ ಇವರು ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡಿರೋದೇ ನಮಗೆ ತೊಂದರೆ ಕೊಡೋಕ್ಕೆ. ಯಾರು ಸರ್? ಜನತಾದಳದವರು. ಯಾರು ಸರ್ ಅಂದರೆ ನಮಗೆ ತೊಂದರೆ ಕೊಡೋಕ್ಕೆ ಪತ್ರ ಬರೆದಿದ್ರು ಅಂತಲೇ. ಪತ್ರ ಬರ್ದವ್ರೆ. ಅವೆಲ್ಲ ಸಮಯ ಬಂದಾಗ ಹೇಳ್ತೀವಿ. ಯಾರ್ಯಾರಿಗೆ ಫೋನ್ ಮಾಡಿ ಹೇಳಬೇಕು, ಏನು ಬಲಿ ಹೊಡಿಬೇಕು, ಹೆಂಗೆ ಬಲಿ ಹೊಡಿಬೇಕು, ಅದೆಲ್ಲ ಹೇಳವ್ರೆ. ಅವೆಲ್ಲ ಸಮಯ ಬಂದಾಗ ನಾವು ಕೂಡ ಹೇಳ್ತೀವಿ. ನಾವು ಹೇಳತಕ್ಕಂಥದ್ದು ಏನಂದರೆ, ಯಾಕೆ ಸರ್ ಡಿ.ಕೆ. ಶಿವಕುಮಾರ್ ಈ ರೀತಿ ಟಾರ್ಗೆಟು? ಸರ್, ಒಬ್ಬ ಒಕ್ಕಲಿಗ ಜನಾಂಗದ ನಾಯಕ ಇನ್ಯಾರು ಕೂಡ ಮುಖ್ಯಮಂತ್ರಿ ಆಗಲ್ಲ ಅಂತಕ್ಕಂಥದ್ದನ್ನು ಅವ್ರ ಮನಸ್ಸಿನಲ್ಲಿತ್ತು. ಯಾರು? ಕುಮಾರಸ್ವಾಮಿ ಅವ್ರ ಮನಸ್ಸಿನಲ್ಲಿ. ಕಾಂಗ್ರೆಸ್ನಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಸಿಗಬಾರ್ದು ಅಂತಕ್ಕಂಥ ಪ್ರಯತ್ನನೂ ಕೂಡ ನಡೆದವೆ. ಇವರಿಗೆ ಸಿಗಬಾರ್ದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಂತಕ್ಕಂಥ ಪ್ರಯತ್ನ ಅವ್ರು ಯಾರ ಹತ್ರ ಮಾತಾಡ್ಕೊಂಡವ್ರೆ ಅಂತೇಳಿ ಅವ್ರ ಆತ್ಮ ಮುಟ್ಟಿ ಹೇಳ್ಕೊಳ್ಳಿ. ಸಿಕ್ಬಿಡ್ತಲ್ಲ ಈಗ ನಾಯಕತ್ವದಲ್ಲಿ. ಈಗ ನಮ್ಮ ಕಮ್ಯುನಿಟಿನಲ್ಲಿ ಬೇಕೋ ಬೇಡವೋ ಎರಡನೇ ನಾಯಕತ್ವ ಪ್ರಬಲವಾಗಿ ಬೆಳೀತಾ ಇದೆ. ಈಗ ಇದನ್ನು ಏನಾರು ಮುಟುಕು ಮಾಡಬೇಕು. ಈಗ ಅವ್ರು ಮುಖ್ಯಮಂತ್ರಿ ಆಗಿನ ಮುಂಚೆ ಈ ಹೋರಾಟ ಎಲ್ಲೋಗಿತ್ತು? ಪಾದಯಾತ್ರೆ ಎಲ್ಲೋಗಿತ್ತು? ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾಕೆ ಬಂದಿರಲಿಲ್ಲ? ದಳದವ್ರು ಯಾಕೆ ಬಂದಿರಲಿಲ್ಲ? ಈಗ ಯಾಕೆ ಬಂದುಬಿಟ್ರು? ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೂ ಇತ್ತಲ್ಲ ಇಶ್ಯೂ. ಅವಾಗ ಯಾಕೆ ಇಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ? ಮುಖ್ಯಮಂತ್ರಿ ಆದಮೇಲೆ ಯಾಕೆ ಇಷ್ಟೊಂದು ಎದ್ಬಿಟ್ರಿ ನೀವೆಲ್ಲರೂ? ಅದಕ್ಕೆ ಮುಂಚೆನೇ ಮಾಡ್ಬೋದಾಗಿತ್ತಲ್ಲ, ಅವತ್ತಿಂದನೇ ಮಾಡ್ಬೋದಾಗಿತ್ತಲ್ಲ. ಸರ್ಕಾರ ಮಾಡಿತ್ತಲ್ಲ, ಸರ್ಕಾರದ ಇದು ಮಾಡಿದಾಗ ಇವರೇ ಬಂದು ಹೋರಾಟ ಮಾಡ್ಬೋದಾಗಿತ್ತು. ಇವತ್ತೇನು ಹೋರಾಟ ಮಾಡ್ತಾವ್ರಲ್ಲ, ಏನು ನಿರಂತರವಾಗಿ ಹೋರಾಟ ಮಾಡ್ತಾವ್ರೆ. ಏನು ನಿಖಿಲ್ ಕುಮಾರಸ್ವಾಮಿನ 2 ಸರಿ ಕಳಿಸ್ಬಿಟ್ರು ಅಲ್ಲಿಗೆ. ಅವಾಗ ಎಷ್ಟು ಸರಿ ಬಂದಿದ್ರು ಮುಂಚೆ? ಇದಾಗಿ 8 ತಿಂಗಳಾಯ್ತಲ್ಲ ಸರ್. ಅದು ಎಷ್ಟು ಸರಿ ಬಂದಿದ್ರು? ಇವ್ರು ಮುಖ್ಯಮಂತ್ರಿ ಆದಮೇಲೆ 2 ಸರಿ ಬಂದವ್ರು ನಿಖಿಲ್ ಕುಮಾರಸ್ವಾಮಿ. ಅಂದರೆ ಇವರು ವೆಂಜನ್ಸ್ ಪೊಲಿಟಿಕ್ಸ್ನ ಬಿಡಬೇಕು. ವೆಂಜನ್ಸ್ ಇದೆಯಲ್ಲ, ಅದನ್ನು ಬಿಡಬೇಕು. ತೀರ್ಮಾನ ಜನ ಮಾಡ್ತಾರ್ರಿ. ನಮ್ಮನ್ನು ಮನೆಗೆ ಕಳಿಸಿ ನಿಮ್ಮನ್ನು ಗೆಲ್ಲಿಸ್ತಾರಲ್ಲ, ಅವತ್ತು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ಗೆದ್ದಾಗ ಏನು ಮಾಡೋಕ್ಕಾಗಲಿಲ್ವಲ್ಲ. ಈಗ ನಿಮ್ಗೆ ಅಧಿಕಾರನೇ ಸಿಕ್ಕಿಲ್ಲ ಅಂತಂದರೆ ನಾವು ಒಪ್ಕೋತಿದ್ದೋ. ನಿಮ್ಗೆ ಅಧಿಕಾರ ಕೊಟ್ಟಾಗ ನೀವೇನು ಮಾಡೋಕ್ಕಾಗಲಿಲ್ವಲ್ಲ. ಈಗ ನಮ್ಗೆ ಅಧಿಕಾರ ಕೊಟ್ಟಾಗ ನಾವೇನೋ ಮಾಡ್ತಾ ಇದ್ದೀವಿ. ಜನ ಆಮೇಲೆ ತೀರ್ಮಾನ ಮಾಡ್ತಾರೆ. ಎಲ್ಲ ಕೇಸ್ ವಜಾ ಆದ್ವಲ್ಲ, ಸುಪ್ರೀಂ ಕೋರ್ಟಲ್ಲಿ ವಜಾ ಆಯ್ತಲ್ಲ ಕೇಸ್. ಇವ್ರನ್ನ ಒಳಗಡೆ ಹಾಕ್ಸಿದ್ರು, ಒಳಗಡೆ ಹೋಗಿದ್ರಲ್ಲ, ಆ ಕೇಸ್ ವಜಾ ಆಯ್ತಲ್ವಾ. ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರು ಒಳಗೋದಕ್ಕೆ ಪತ್ರ ಬರೆದಿದ್ರಾ? ಖಂಡಿತ ಪತ್ರಗಳು ಬರ್ದವ್ರೆ, ಹೇಳವ್ರೆ, ಒತ್ತಡ ಹಾಕವ್ರೆ. ಅದು ಯಾರು ಅಂತ ಇವರು ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡಿರೋದೇ ನಮಗೆ ತೊಂದರೆ ಕೊಡೋಕ್ಕೆ. ಯಾರು ಸರ್? ಜನತಾದಳದವರು. ಯಾರು ಸರ್ ಅಂದರೆ ನಮಗೆ ತೊಂದರೆ ಕೊಡೋಕ್ಕೆ ಪತ್ರ ಬರೆದಿದ್ರು ಅಂತಲೇ. ಪತ್ರ ಬರ್ದವ್ರೆ. ಅವೆಲ್ಲ ಸಮಯ ಬಂದಾಗ ಹೇಳ್ತೀವಿ. ಯಾರ್ಯಾರಿಗೆ ಫೋನ್ ಮಾಡಿ ಹೇಳಬೇಕು, ಏನು ಬಲಿ ಹೊಡಿಬೇಕು, ಹೆಂಗೆ ಬಲಿ ಹೊಡಿಬೇಕು, ಅದೆಲ್ಲ ಹೇಳವ್ರೆ. ಅವೆಲ್ಲ ಸಮಯ ಬಂದಾಗ ನಾವು ಕೂಡ ಹೇಳ್ತೀವಿ. ನಾವು ಹೇಳತಕ್ಕಂಥದ್ದು ಏನಂದರೆ, ಯಾಕೆ ಸರ್ ಡಿ.ಕೆ. ಶಿವಕುಮಾರ್ ಈ ರೀತಿ ಟಾರ್ಗೆಟು? ಸರ್, ಒಬ್ಬ ಒಕ್ಕಲಿಗ ಜನಾಂಗದ ನಾಯಕ ಇನ್ಯಾರು ಕೂಡ ಮುಖ್ಯಮಂತ್ರಿ ಆಗಲ್ಲ ಅಂತಕ್ಕಂಥದ್ದನ್ನು ಅವ್ರ ಮನಸ್ಸಿನಲ್ಲಿತ್ತು. ಯಾರು? ಕುಮಾರಸ್ವಾಮಿ ಅವ್ರ ಮನಸ್ಸಿನಲ್ಲಿ. ಕಾಂಗ್ರೆಸ್ನಲ್ಲಿ ಯಾವುದೇ ಕಾರಣಕ್ಕೂ ಅವಕಾಶ ಸಿಗಬಾರ್ದು ಅಂತಕ್ಕಂಥ ಪ್ರಯತ್ನನೂ ಕೂಡ ನಡೆದವೆ. ಇವರಿಗೆ ಸಿಗಬಾರ್ದು ಡಿ.ಕೆ. ಶಿವಕುಮಾರ್ ಅವ್ರಿಗೆ ಅಂತಕ್ಕಂಥ ಪ್ರಯತ್ನ ಅವ್ರು ಯಾರ ಹತ್ರ ಮಾತಾಡ್ಕೊಂಡವ್ರೆ ಅಂತೇಳಿ ಅವ್ರ ಆತ್ಮ ಮುಟ್ಟಿ ಹೇಳ್ಕೊಳ್ಳಿ. ಸಿಕ್ಬಿಡ್ತಲ್ಲ ಈಗ ನಾಯಕತ್ವದಲ್ಲಿ. ಈಗ ನಮ್ಮ ಕಮ್ಯುನಿಟಿನಲ್ಲಿ ಬೇಕೋ ಬೇಡವೋ ಎರಡನೇ ನಾಯಕತ್ವ ಪ್ರಬಲವಾಗಿ ಬೆಳೀತಾ ಇದೆ. ಈಗ ಇದನ್ನು ಏನಾರು ಮುಟುಕು ಮಾಡಬೇಕು. ಈಗ ಅವ್ರು ಮುಖ್ಯಮಂತ್ರಿ ಆಗಿನ ಮುಂಚೆ ಈ ಹೋರಾಟ ಎಲ್ಲೋಗಿತ್ತು? ಪಾದಯಾತ್ರೆ ಎಲ್ಲೋಗಿತ್ತು? ನಿಖಿಲ್ ಕುಮಾರಸ್ವಾಮಿ ಅವ್ರು ಯಾಕೆ ಬಂದಿರಲಿಲ್ಲ? ದಳದವ್ರು ಯಾಕೆ ಬಂದಿರಲಿಲ್ಲ? ಈಗ ಯಾಕೆ ಬಂದುಬಿಟ್ರು? ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆನೂ ಇತ್ತಲ್ಲ ಇಶ್ಯೂ. ಅವಾಗ ಯಾಕೆ ಇಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ? ಮುಖ್ಯಮಂತ್ರಿ ಆದಮೇಲೆ ಯಾಕೆ ಇಷ್ಟೊಂದು ಎದ್ಬಿಟ್ರಿ ನೀವೆಲ್ಲರೂ? ಅದಕ್ಕೆ ಮುಂಚೆನೇ ಮಾಡ್ಬೋದಾಗಿತ್ತಲ್ಲ, ಅವತ್ತಿಂದನೇ ಮಾಡ್ಬೋದಾಗಿತ್ತಲ್ಲ. ಸರ್ಕಾರ ಮಾಡಿತ್ತಲ್ಲ, ಸರ್ಕಾರದ ಇದು ಮಾಡಿದಾಗ ಇವರೇ ಬಂದು ಹೋರಾಟ ಮಾಡ್ಬೋದಾಗಿತ್ತು. ಇವತ್ತೇನು ಹೋರಾಟ ಮಾಡ್ತಾವ್ರಲ್ಲ, ಏನು ನಿರಂತರವಾಗಿ ಹೋರಾಟ ಮಾಡ್ತಾವ್ರೆ. ಏನು ನಿಖಿಲ್ ಕುಮಾರಸ್ವಾಮಿನ 2 ಸರಿ ಕಳಿಸ್ಬಿಟ್ರು ಅಲ್ಲಿಗೆ. ಅವಾಗ ಎಷ್ಟು ಸರಿ ಬಂದಿದ್ರು ಮುಂಚೆ? ಇದಾಗಿ 8 ತಿಂಗಳಾಯ್ತಲ್ಲ ಸರ್. ಅದು ಎಷ್ಟು ಸರಿ ಬಂದಿದ್ರು? ಇವ್ರು ಮುಖ್ಯಮಂತ್ರಿ ಆದಮೇಲೆ 2 ಸರಿ ಬಂದವ್ರು ನಿಖಿಲ್ ಕುಮಾರಸ್ವಾಮಿ. ಅಂದರೆ ಇವರು ವೆಂಜನ್ಸ್ ಪೊಲಿಟಿಕ್ಸ್ನ ಬಿಡಬೇಕು. ವೆಂಜನ್ಸ್ ಇದೆಯಲ್ಲ, ಅದನ್ನು ಬಿಡಬೇಕು. ತೀರ್ಮಾನ ಜನ ಮಾಡ್ತಾರ್ರಿ. ನಮ್ಮನ್ನು ಮನೆಗೆ ಕಳಿಸಿ ನಿಮ್ಮನ್ನು ಗೆಲ್ಲಿಸ್ತಾರಲ್ಲ, ಅವತ್ತು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ನೀವು ಗೆದ್ದಾಗ ಏನು ಮಾಡೋಕ್ಕಾಗಲಿಲ್ವಲ್ಲ. ಈಗ ನಿಮ್ಗೆ ಅಧಿಕಾರನೇ ಸಿಕ್ಕಿಲ್ಲ ಅಂತಂದರೆ ನಾವು ಒಪ್ಕೋತಿದ್ದೋ. ನಿಮ್ಗೆ ಅಧಿಕಾರ ಕೊಟ್ಟಾಗ ನೀವೇನು ಮಾಡೋಕ್ಕಾಗಲಿಲ್ವಲ್ಲ. ಈಗ ನಮ್ಗೆ ಅಧಿಕಾರ ಕೊಟ್ಟಾಗ ನಾವೇನೋ ಮಾಡ್ತಾ ಇದ್ದೀವಿ. ಜನ ಆಮೇಲೆ ತೀರ್ಮಾನ ಮಾಡ್ತಾರೆ.